ಕುಶಲಿ ಬೀಫರ್ ಏನೋ ಬೀಫರು ಹನಿಮೂನ್ಗೆ ಹೋಗಿಲ್ಲ ಅನ್ಕೋತೀನಿ ಮೋಸ್ಟ್ಲಿ ಇವರಿಬ್ರು 700Kಗೆ ನಾವೆಲ್ಲರೂ ಲೈವ್ ಬರ್ತೀವಿ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ಗೈಸ್ ನೋಡಿ ಗೈಸ್ ಪಾಪ ಗುಣವ್ಗೆ ಹುಡುಗಿರ್ ಬಟ್ಟೆ ಹಾಕ್ಬಿಟ್ಟವ್ರೆ. ಕಣ್ಣು 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 ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಅದು ಬಾಣಂತಿರು ತಿನ್ಬೋದು, ಪ್ರೆಗ್ನೆಂಟ್ಗಳು ಇರೋರು ತಿನ್ಬೋದು. ಯಾಕೆ ನಾವಪ್ಪ ನಮ್ಗೆ ಸ್ವಂತ ಒಂದು ಸೈಟ್ ಮಾಡಿಲ್ಲ ಶನಿನೇ ಅಂತ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ನಾನು ಈಗ ಜಸ್ಟು ಎದ್ದು ವ್ಲಾಗೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಾಷ್ಟ ಗೀಷ್ಟನ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಕುಶಾನಿನ ಮಲ್ಕೊಂಡಳೆ ಅನ್ಕೊಂಡಿದ್ದೆ ಗೈಸ್. ನೋಡಿದ್ರೆ ಕುಶಾನಿ ಎಷ್ಟೊಂದು ದಿವಸ ಆದ್ಮೇಲೆ ಕುಶಾನಿ ಮತ್ತೆ ಸ್ಕೂಲ್ಗೆ ಹೋಗಿದ್ದಾಳೆ. ಮತ್ತೆ ಹೋಗ್ತಾಳೆ ಅವಳು ಅಂಗನವಾಡಿಗೆ. ಹೋಗ್ಲಿ ಸುಮ್ಮನೆ ಮರ್ತೇ ಹೋಗ್ಬಿಟ್ಟಿದ್ದಾಳೆ. ಏನು ಸ್ಕೂಲು ಅಂಗನವಾಡಿ ಮರ್ತೇ ಹೋಗ್ಬಿಟ್ಟಿದ್ದಾಳೆ. ತುಂಬಾ ಹಠ ತೀಟೆ ಜಾಸ್ತಿ ಮಾಡ್ತಾಳೆ. ಅಟ್ಲೀಸ್ಟ್ ಒಂದ್ 2-3 ಅವರ್ ಕುಂತಿದ್ ಬರ್ಲಿ ಮಕ್ಕಳ ಜೊತೆಲಿ ಅಲ್ಲಿ ಮನೆಗೆ. ಮನೆ ಗೈಸ್ ನಿಜವಾಗ್ಲೂ ಎಷ್ಟು ಬಿಕೋ ಅಂತಿದೆ ಅಂತಂದ್ರೆ, ಅವಳಿಲ್ಲ ಅಂತಂದ್ರೆ ಒಂಥರ ಏನೋ ಬೇಜಾರು, ಅವಳಿದ್ರೆ ಒಂದು ಸ್ವಲ್ಪ ತಲೆನೋವು ನಮಗೆ. ಅವಳಿಲ್ಲ ಅಂದ್ರೂ ಬೇಜಾರು, ಅವಳಿದ್ರೂ ಕಷ್ಟ, ಇಲ್ಲದಿದ್ರು ಕಷ್ಟ, ನಮಗೆ ಎರಡೂ ಕಷ್ಟ ಆಗೋಗ್ಬಿಟ್ಟಿದೆ. ಫುಲ್ ನೋಡಿ ತಣ್ಣಗಿದೆ ಮನೆ. ಇಲ್ಲಾಂದ್ರೆ ಪುಟ 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 ಹಾಕೊಂಡು ನೋಡೋರು ಬಂದಿರೋಳು. ಆದರೆ ಈ ಮನುಷ್ಯ ಒಂದು ಆ ಅನ್ನಲ್ಲ, ಒಂದು ಹೂ ಅನ್ನಲ್ಲ, ಏನೋ ಅನ್ನಲ್ಲ ಗೈಸ್. ಒಂದು ಗುಣವು ಸೈಲೆಂಟ್ ಒಂದು ಪಾಡು ಒಂದು ಇರ್ತಾನೆ. ಯಾಕೆ ನಿನ್ನ ಮಗ ನಿಂತರ ನಿಮ್ಮ ಅಪ್ಪನ ಥರ? ನಿನ್ನ ಮಗ ನಿಮ್ಮ ಅಪ್ಪನ ಥರ ಯಾಕೆ? ಇಲ್ಲ, ಅವನು ಸ್ವಲ್ಪ ಏಜ್ ಆಗಿ ಅವನು ಮಾಡ್ತಾನೆ. ಇಲ್ಲ, ಅವಳು ನಿಂತರ ಕುಶಾನಿ, ಇವನು ಪ್ರತಾಪ್ ಬರೋ ಥರ. ನಮ್ಮ ಭಾವನ ಕೂಡ ಸೈಲೆಂಟು, ಮಾತೇ ಆಡಲ್ಲ. ಇವನು ಕೂಡ ಗುಣವು ನಾನು ಇದುವರೆಗೂ ನೈಟ್ ಮಾತ್ರ ಅವನು ಆಡೋದು ನೋಡಿರೋದು. ಡೇ ಟೈಮಲ್ಲಿ ಒಂದು ಸಲಿನೂ ಕೂಡ ಅವನು ಹತ್ತಿಲ್ಲ ಗೈಸ್. ಏನಕ್ಕೆ ಇಲ್ಲ, ನಾನು ಎಷ್ಟೇ ನೋಡಿ ಅವನು ಎದ್ದೇ ಇರ್ತಾನೆ ಶಿಷ್ಯ. ಆಮೇಲೆ ಒಂದು ಆಕ್ಟಿವಿಟಿ ಮಾಡಲ್ಲ, ಕೈ ಎತ್ತಲ್ಲ, ಕಾಲು ಎತ್ತಲ್ಲ, ಏನೂ ಮಾಡಲ್ಲ. ಸುಮ್ಮನೆ ಒಂದು ಪಾಡು ಮಲ್ಕೊಂಡಿರ್ತಾನೆ, ಕುಡಿತಾನೆ ಮಲ್ಕೋತಾನೆ ಎಲ್ಲನ ಕಳ್ಳ. ಸೊ ಇವಾಗ ಹೋಗ್ಬಿಟ್ಟು ಕ್ವಶನ್ ಹಿಂಗೆ ಕರ್ಕೊಂಡ್ಬರ್ಬೇಕು ಗೈಸ್ ಅಂಗನವಾಡಿಯಿಂದ. ಇನ್ನು ಹೋಗಿಲ್ವೇನೋ ನೀನು? ಹೋಗ್ತೀನಿ ಮಗ. ಮೇಡಮ್ ಫೋನ್ ಮಾಡ್ತಿದ್ದಾರೆ ಅಂಗನವಾಡಿಯಿಂದ, ಟೈಮ್ ಆಯ್ತು ಅಂತ. ಹುಡುಗಿ ಕರ್ಕೊಂಬರಕ್ ಹೋಗೋದಕ್ಕೆ ಇಷ್ಟೊಂದು ರೆಡಿ ಆಗ್ಬೇಕಾ ನೀನು? ಪರ್ಫ್ಯೂಮ್ ಗಮ್ಮದ ಫಿಲ್ಮ್ ಇರ್ಬೇಕಲ್ವಾ? ನೀನು ಅವ್ನು ಕರ್ಕೊಂಬರಕ್ ಹೋಗ್ತಿದ್ದೆ, ಬೇರೆ ಕಡೆಗೆ ಹೋಗ್ತಿದ್ಯಾ? ಅಯ್ಯೋ ಅಮ್ಮ, ಅಲ್ಲೇ ಹೋಗ್ತೇನೆ ಕರ್ಕೊಂಬರೋದಕ್ಕೆ. ಪರ್ಫ್ಯೂಮ್ ಸ್ಮೆಲ್ ತುಂಬಾ ಚೆನ್ನಾಗಿದೆ ಕಣೋ. ಯಾವುದೋ ಇದು? ಸೊ ಗೈಸ್, ನಾವು ಅಮ್ಮಂಗೆ ಕೂಡ ಈ ಪರ್ಫ್ಯೂಮ್ ತುಂಬ ಇಷ್ಟ ಆಗಿದೆ. ಸೊ ನನಗೆ ಕೂಡ ಈ ಪರ್ಫ್ಯೂಮ್ ಒನ್ ಆಫ್ ದ ಫೇವ್ರೇಟ್ ಪರ್ಫ್ಯೂಮ್ ಅಂತ ಹೇಳ್ಬೋದು ನಾನು. ಸೊ ನಾನು ಸುಮಾರು ವರ್ಷದಿಂದ ಈ ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಲ್ ಸೀಸನ್ ಮಸ್ಕ್ಯುಲೈನ್ ಫ್ರೇಗ್ರೆನ್ಸ್ ಕೊಡುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ. ಆ್ಯಂಡ್ ಇದು ಫ್ರೆಶ್ ಮ್ಯಾನ್ಲಿ ಸೆಂಟ್, ಮತ್ತು ನಮಗೆ ಆಲ್ವೇಸ್ ಮ್ಯಾನ್ಲಿ ಫೀಲ್ ಕೊಡುತ್ತೆ. ಸೊ ಎಲ್ಲರೂ ಆಚೆ ಹೋದಾಗ ನಂಗೆ ಸುಮಾರು ಜನ ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಪರ್ಫ್ಯೂಮ್ ತುಂಬ ಚೆನ್ನಾಗಿದೆ. ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ ಅಂತ ನಂಗೆ ಸುಮಾರು ಜನ ಕೇಳಿದ್ದಾರೆ. ಆಮೇಲೆ ಇದು ನೋಡೋದಕ್ಕೆ ಲಕ್ಸುರಿ ಫೀಲ್ ಕೊಡುತ್ತೆ ಆ್ಯಂಡ್ ಪ್ರೀಮಿಯಮ್ ಆಗಿದೆ, ತುಂಬ ಪ್ರೀಮಿಯಮ್ ಆಗಿದೆ. ಸೊ ಇದ್ರ ಪ್ರೈಸ್ ಕೇಳ್ಬಿಟ್ರೆ ನೀವು ಸಿಕ್ಕಾಪಟ್ಟೆ ಶಾಕ್ ಆಗ್ತೀರಾ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 500 ರೂಪೀಸ್ ಅಷ್ಟೇ. ಇದ್ರ ಹೆಸರು ಬಂದ್ಬಿಟ್ಟು ದ ಮ್ಯಾನ್ ಕಂಪನಿ ಬ್ಲ್ಯಾಕ್ ಅಂತ. ಸೊ ನಿಮಗೂ ಅಕಸ್ಮಾತ್ ಈ ಪರ್ಫ್ಯೂಮ್ ಬೇಕು ಅಂತಂದರೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಅಥವಾ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗ್ಬಿಟ್ಟು ಕ್ಲಿಕ್ ಮಾಡಿ ಈ ಪರ್ಫ್ಯೂಮ್ ತೊಗೊಬೋದು. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಈ ಪರ್ಫ್ಯೂಮ್ ತುಂಬಾ ಚೆನ್ನಾಗಿದೆ. ಸೊ ಗೈಸ್, ಈಗ ಕುಶಾನಿ ಪಿಕ್ ಮಾಡ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಇಲ್ಲ, ನಮ್ಮ ಮನೆ ಪಕ್ಕದ ರೋಡಲ್ಲಿ ಇರೋದು. ಸೊ ಬನ್ನಿ ಹೋಗುವ. ನಮ್ಮ ಹಳೆ ಮನೆ ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ. ನಮ್ಮ ಹಳೆ ಮನೆ ರೋಡ್ ತೋರಿಸ್ತೀನಿ ನಿಮಗೆ. ನಮ್ಮ ಹಳೆ ಮನೆ ರೋಡು. ಸೊ ಇದೇ ನಮ್ಮ ಹಳೆ ಮನೆ ರೋಡು. ಸೊ ಓಕೆನಾ, ನನ್ನ ಕಾರ್ನ ನಾನು ಇಲ್ಲೇ ಪಾರ್ಕ್ ಮಾಡ್ತಿದ್ದೆ ಅವಾಗ. ಸೊ ಈ ಜಾಗದಲ್ಲಿ ನನ್ನ ಕಾರ್ನ ನಾನು ಪಾರ್ಕ್ ಮಾಡ್ತಿದ್ದೆ, ವರ್ಣಾ ಕಾರ್ನ. ಅದಾದಮೇಲೆ ಇದು ನಮ್ಮ ಹಳೆ ಮನೆ ಬಿಲ್ಡಿಂಗು. ಸೊ ಇಲ್ಲಿ ನಮ್ಮ ಆಟೋ ಎಲ್ಲ ಪಾರ್ಕ್ ಮಾಡ್ತಿದ್ವಿ. ಕ್ರೇಜಿ ಒಂಥರ. ಇಲ್ಲಿ ಬಂದ ತಕ್ಷಣ ನನಗೆ ಹಳೆ ನೆನಪುಗಳೆಲ್ಲ ಬಂದ್ಬಿಡ್ತು ಗೈಸ್. ನಾವು ಅಪ್ಪ ಇಲ್ಲಿದ್ದಿದ್ದು, ನಾವು ನಮ್ಮ ಅಪ್ಪ ಎಲ್ಲ ಇದ್ದಿದ್ದು ಇದೇ ಬಿಲ್ಡಿಂಗಲ್ಲಿ. ನಾವು ಅಪ್ಪನ ಲಾಸ್ಟ್ ಮೆಮೊರೀಸ್ ಎಲ್ಲ ಇಲ್ಲೇ ಎಂಟಾಗಿದ್ದು, ನಂದು ಮತ್ತು ನಮ್ಮ ಅಪ್ಪಂದೆಲ್ಲ. ಅಲ್ಲಿ ನೆನೆಸ್ಕೊಂಡ್ರೆ ಒಂಥರ ಇವಾಗ ಬೇಜಾರಾಗುತ್ತೆ, ಒಂಥರ ಖುಷಿ ಆಗುತ್ತೆ. ಹಳೆ ನೆನಪುಗಳೆಲ್ಲ ಮತ್ತೆ ನೆನೆಸ್ಕೊಂಡ್ರೆ ಆ ಫೀಲಿಂಗ್ ಮೇಲೆ ಗೊತ್ತು. ಇವಾಗ ಕುಶಾನಿ ಅಂಗನವಾಡಿ ಮುಂಚೆ ಇತ್ತು ಗೊತ್ತಾ? ಸೊ ಅದರಿಂದ ಬೇರೆ ಕಡೆ ಚೇಂಜ್ ಮಾಡಿದಾರಂತೆ. ಸೊ ಅಲ್ಲಿ ಮೋರಿ ಎಲ್ಲ ಇತ್ತು, ಮತ್ತು ಮಕ್ಕಳಿಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಆ ಮೋರಿಯಿಂದ ಅಂತ ಅಂಗನವಾಡಿ ಚೇಂಜ್ ಮಾಡಿದಾರಂತೆ. ಸೊ ಇಲ್ಲೇ ಎಲ್ಲ ಮಾಡಿದ್ದಾರೆ. ಅದು ಹುಡುಕ್ತಾ ಇದ್ದೀನಿ, ಸಿಗ್ತಾ ನಂಗೆ ಅವಾಗಲಿಂದ ಒಂದು 3-4 ರೌಂಡ್ ಬಂದು ಈ ರೋಡಲ್ಲಿ ಎಲ್ಲೂ ಮಾಡಿದಂತ ಗೊತ್ತಾಗ್ತದೆ. ನಮ್ಮ ಅಮ್ಮ ಇಲ್ಲೇ ಎಲ್ಲೋ ಅಂತಂದರು. ಬನ್ನಿ ಕರ್ಕೊಂಡು ಹೋಗುವ. ಗೈಸ್ ನೋಡಿ, ಕುಶಾನಿ ಅಳ್ತಾವಳೆ ಅಳ್ತಾನೆ ಅವಳೆ. ಅಪ್ಪ ಕುಶಾನಿನೇ ಅದು ನೋಡಿ, ಹೇಳಿರುವ ಕುಶಾನಿನೇ ಅಂತ. ಪಾಪ ಎಲ್ಲ ಮಕ್ಳು ಮಲ್ಕೊಂಡವ್ರೆ, ಇವಳು ಅಳ್ತಾವಳೆ. ಯಾಕೆ ಕುಶಾನಿ, ಏನಕ್ಕೆ ಯಾಕೆ ಅಳ್ತಿದ್ಯಾ? ಸೈಲೆಂಟ್ ಆಗಿರು. ಏನಕ್ಕೆ ಅಳ್ತಿದ್ಯಾ?
ನೋಡಿ ಎಲ್ಲ ಪಾಪ ಮಕ್ಕಳುಗಳೆಲ್ಲ ಎಲ್ಲ ನೀಟಾಗಿ ಮಲ್ಕೊಂಡವ್ರೆ ಊಟ ಮಾಡಿಬಿಟ್ಟು. ಊಟ ಮಾಡಿದ್ಲ ಅವಳು? ಸ್ವಲ್ಪ ತಿನ್ಲಾ? ಯಾಕೆ ನಿನ್ನೆ ಮಲ್ಕೊಬೇಕೇನ ಪಾಪ? ಹಾಂ ಸರಿ, ಸುಮಾರು ದಿವಸ ಆಯಿತು ಅವಳಿಗೆ ಗ್ಯಾಪ್ ಕೊಟ್ಬಿಟ್ಟಿದ್ದೀವಿ, ಓಕೆನಾ. ಸೊ ಅದಕ್ಕೇನೆ ಇವಾಗ ಹೊಸ್ದಾಗಿ ಬಂದವಳಲ್ಲ, ಅದಕ್ಕೆ ಹೇಳ್ತಾಳೆ. ಇನ್ನು ಮುಂದೆ ಡೈಲಿ ಬರ್ತೀಯಾ ಅಂಗನವಾಡಿಗೆ? ಬರುತ್ತಾನೆ, ಹೋಗೋಣ ಮನೆಗೆ. ಬರಲ್ವ ಅಂಗನವಾಡಿ ಡೈಲಿ? ಏನಕ್ಕೆ? ನಿಮ್ಮ ಬ್ಯಾಗ್ ತೊಗೊಂಬೋಗೋಣ. ನಿಮ್ಮ ಬ್ಯಾಗ್ ತೊಗೊಂಬ, ನಿನ್ನ ಬ್ಯಾಗು ನಿನ್ನ ಚಪ್ಪಲಿ ಹಾಕೊಂಬೋಗು. ಮ್ಯಾಮ್ ಬಾಯ್ ಹೇಳು ಮ್ಯಾಮ್ಗೆ. ಹಾಕೋ ನಿನ್ನ ಚಪ್ಪಲಿ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೌಂಡ್, ನಿನ್ಗೆ ಆಟ ಆಡೋಕ್ಕಿಲ್ಲಿ ಎಷ್ಟು ದೊಡ್ಡದಾಗಿದೆ. ಮಕ್ಕಳೆಲ್ಲ ಅವ್ರೆ, ಯಾಕೆ ನೀ ಅಳ್ತೀಯಾ? ಹಾಂ, ಯಾಕಮ್ಮ ಅಳ್ತೀಯಾ? ಆಯ್ತು ನಡಿ. ಕಿಯೋ ಕಿಯೋ ಅಂತವಳು ಗೈಸ್. ನನ್ನ ಮನಸ್ಸು ಗೊತ್ತಾಗ್ಬಿಡ್ತು, ಅವಳು ಅಳ್ತವಳೆ, ಹೋಗ್ಬೇಕು ಕರ್ಕೊಂಬೋಗ್ಬೇಕು ಅಂತ. ಅದಕ್ಕೆ ಬಂದ್ಬಿಟ್ಟೆ ಗೈಸ್ ನಾವು ಮೊನ್ನೆ. ನಾನು ಇವಳನ್ನ ಬಿಟ್ಟು ನನಗೆ 1 hour 2 hour ಇರೋಕ್ಕಾಗಲ್ಲ ಗೈಸ್, ನಿಜವಾಗ್ಲೂ ಒಂಥರ. ಈಗ ಗರ್ಲ್ ಫ್ರೆಂಡ್ ಇಲ್ಲ ಅನ್ನೋ ಇರ್ಬೋದು, ಬಟ್ ಇವಳಿಲ್ಲ ನಂಗೆ ಇರೋಕ್ಕಾಗಲ್ಲ ಗೈಸ್. ಬಾ ಕುಶಾನಿ, ಹೋಗೋಣ ಮನೆಗೆ. ನೀನು ಚಾಕ್ಲೇಟ್ ತಿಂತೀಯ, ಐಸ್ ಕ್ರೀಮ್ ತಿಂತೀಯ? ಹೇಳು, ಏನು ತಿಂತೀಯಾ? ಅಳ್ತಾವಳೆ, ಆದ್ರೆ ಐಸ್ ಕ್ರೀಮ್ ಬೇಕು ಅಂತ ನೋಡಿ ಗೈಸ್. ಇಂಥ ಚಾಲುಕ್ಕವಳೆ. ಮಾಡೋ ರೆಸಿಪಿಗೆ ಈ ಗೀ ಬೇಕು, ಆಮೇಲೆ ನಮ್ಮ ಕುಶಾನಿಗೆ ಐಸ್ ಕ್ರೀಮ್ ಬೇಕಂತೆ. ತಗೋ ಐಸ್ ಕ್ರೀಮ್. ಪಿಂಕ್ ಕಲರ್ ಬೇಕಾ? ಇದು ಬೇಕಾ? ಹ್ಞೂ ತಗೋ ಗೈಸ್. ನಂಗೊಂದ್ಸಲ ಅನಿಸುತ್ತೆ, ಏನಕ್ಕೆ ನಾವು ಅಪ್ಪ ನಮ್ಮ ಸ್ವಂತ ಮನೆ ಮಾಡಿಲ್ಲ, ಯಾಕೆ ನಾವು ಅಪ್ಪ ನಮಗೆ ಸ್ವಂತ ಒಂದು ಸೈಟ್ ಮಾಡಿಲ್ಲ, ಮಾಡಿದರೆ ಚೆನ್ನಾಗಿರ್ತೈತಲ್ಲ ನಾವು ಅಂತ ಅನ್ಕೋತಿದ್ವಿ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಪಾಪ. ಏನು ಗೊತ್ತಾ, ಇವಾಗ ಆಟೋ ಡ್ರೈವರ್ ಆಗಿರಲಿ, ಕೂಲಿ ಕೆಲಸ ಮಾಡೋರಾಗಿರಲಿ, ಈ ಕಾರ್ಪೆಂಟ್ರ್ ಕೆಲಸ ಮಾಡೋರಾಗಿರಲಿ, ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ. ಹೆಂಗೆ ಗೊತ್ತಾ, ಮನೆ ಮೇಂಟೈನ್ ಮಾಡೋದು. ಈ ಮನೆ ಮೇಂಟೈನ್ ಅನ್ನೋದೇ ದೊಡ್ಡ ಟಾಸ್ಕು. ಈ ಅಪ್ಪಂದಿರಿಗೆ ಅಮ್ಮಂದಿರಿಗೆಲ್ರಿಗೂ ಮನೆ ಮೇಂಟೈನ್ ಮಾಡೋದೇ ದೊಡ್ಡ ಟಾಸ್ಕು. ಅವರು ಏನೋ ಒಂದು ದಿವಸಕ್ಕೆ 500 ರೂಪಾಯಿನ 1000 ರೂಪಾಯಿನ ಮಾಡ್ತಾರೆ ಅಂದ್ಕೊಳ್ಳಿ. ಅದರಲ್ಲಿ ಒಂದು 400 ರೂಪಾಯಿ 500 ರೂಪಾಯಿ ಬರೀ ಮನೆ ಖರ್ಚಿಗೆ ಹೋಗ್ಬಿಡುತ್ತೆ, ಮುಂದೆ ಮನೆ ಬಾಡಿಗೆ ಹೋಗುತ್ತೆ, ಮೇಂಟೆನೆನ್ಸ್ಗೆ ಹೋಗುತ್ತೆ. ಸರಿ, ನಾವು ಸೇವಿಂಗ್ ಇಲ್ಲಿಂದ ಮಾಡ್ತಾರೆ ಪಾಪ ಅವರು ಅಲ್ವಾ. ನನಗೆ ಇವಾಗ ಅರ್ಥ ಆಗ್ತಿದೆ, ಮನೆ ಮೇಂಟೈನ್ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಕಷ್ಟ, ತುಂಬ ಕಷ್ಟ ಗೈಸ್. ಅಯ್ಯೋ ರಾಮ, ಒಂದು ಕೊತ್ತಂಬರಿ ಸೊಪ್ಪು, ಒಂದು ಕರ್ಬೇವಿನ ಸೊಪ್ಪು ನಮ್ಮ ಅಪ್ಪ ಮುಂದೆ ಬೇಕಾಗ್ತಿದೆ ಅವಾಗ. ಮನೆ ಕಟ್ಸೋದು, ಸೈಟ್ ತಗೊಳ್ಳೋದು, ಅದು ಈ ಬೆಂಗಳೂರಲ್ಲಿ ತಿಪ್ಪೂರ್ಲಾಗ ಹೊಡೆದ್ರೂ ಆಗಲ್ಲ ಗೈಸ್. ನಿಜವಾಗ್ಲೂ ಕಷ್ಟ ಇದೆ. ನಮ್ಗೆ ಏನು ಗೊತ್ತಾ, ಲಂಸಮ್ ಅಮೌಂಟ್ ಬರ್ತಾ ಇರಬೇಕೆಲ್ಲೋ ಒಂದು ಕಡೆಯಿಂದ, ಆವಾಗ ಬೇಕಾದ್ರೆ ಮನೆ ತೊಗೊಬೋದು ಮತ್ತು ಇದು ಮಾಡ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಐತೆ. ಕುಶಾನಿ ಅಳ್ತಾ ಇದ್ಲು. ಇಲ್ಲಿ ಅಮ್ಮಮ್ಮ ಇಲ್ಲ, ಇಲ್ಲಿ ಕುಶಾನಿ ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರು ಎಲ್ಲರೂ? ಈಗ ನೀನೊಂದಾನೆ ಫ್ರೆಂಡ್, ಇನ್ನ ಬೆನ್ಮೇಲ್ ನಾನು ಫ್ರೆಂಡ್, ಆನೆ ಫ್ರೆಂಡ್. ಹೆಂಗ್ ಅಳ್ತಿದ್ಲು ಗೊತ್ತಾ ಕುಶಾನಿ. ನಾನು ಓದಾಗ ಅಳ್ತಾ ಇದ್ಲು. ಅಯ್ಯೋ ಪಾಪ, ಎಲ್ರು ಮಕ್ಳು ಮಲ್ಕೊಂಡವ್ರೆ, ಇವಳೊಬ್ಳೆ ಅಳ್ತಾ ಅವಳೆ. ಅಮ್ಮಮ್ಮ ಇಲ್ಲಿ ಏನು ಗೊತ್ತಾಯ್ತು, ಕೇಳಿಸ್ಕೊ. ಇಲ್ಲಿ ಅವಳಿಗೆ ಇದು ಕೊಡಿಸ್ದೆ ಬರ್ಬೇಕಾದ್ರೆ, ಐಸ್ ಕ್ರೀಮ್ ಕೊಡಿಸ್ದೆ. ನೀನು ಎಲ್ಲಿ ಬೈತೀಯ ಅಂದ್ಬಿಟ್ಟು ಬೈಲಿ ನೋಡಿ, ಇಲ್ಲಿದ್ದ ಮುಚ್ಚಿಟ್ಬಿಟ್ಟಿಲ್ಲಿ ನೋಡಿ ಗೈಸ್. ಇಲ್ಲಿ ಅದು ಐಸ್ ಕ್ರೀಮ್ನ ಇಲ್ಲಿ ಮುಚ್ಚಿಟ್ಬಿಟ್ಟು ಓಡೋಗ್ಬಿಟ್ಲ. ಅಮ್ಮಮ್ಮ ಇಲ್ಲಿ ಬೈತದೆ ಅವಳಿಗೆ ಅಂತ. ಕಳ್ಳಿ ತಗೋ ತಿನ್ನು. ಚೈತ್ರ, ಇವತ್ತು ಏನು ಮಾಡ್ತಿದ್ದೆ ನೀನು ಮಾಡ್ತಿಲ್ವಾ? ವೇಸ್ಟ್ ಕಣೆ ಮತ್ತೆ ನೀನು ಮಾಡಿ ನೀನೆ. ಮತ್ತೆ ಗೆಟ್ ಔಟ್ ಆಫ್ ಅವರ್ ಕಿಚನ್ ಪ್ಲೀಸ್. ಪ್ಲೀಸ್ ಗೋ ಔಟ್ ಆಫ್ ಅವರ್ ಕಿಚನ್. ಸರಿ, ಇವಾಗ ಏನೋ ಒಳ್ಳೆ ರೆಸಿಪಿ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ. ಅದನ್ನು ನಮ್ಮ ಮದರ್ ಇಂಡಿಯಾ ಮಾಡ್ತಾರೆ. ಮದರ್ ಇಂಡಿಯಾ ಏನು ಮಾಡ್ತಿದ್ದೆ ಇವತ್ತು? ಅದು ಹೆಲ್ದಿ ಫುಡ್. ಏನು ಹೆಲ್ದಿ ಫುಡ್ ಅಂದರೆ ಏನು? ಅದು ಯಾಕೆ ಯೂಸ್ ಆಗುತ್ತೆ, ಏನಕ್ಕೆ ಯೂಸ್ ಆಗುತ್ತೆ? ಅದು ಬಾಣಂತಿರು ತಿನ್ಬೋದು, ಪ್ರೆಗ್ನೆಂಟ್ಗಳು ಇರೋರು ತಿನ್ಬೋದು, ಮಕ್ಕಳು ಕೊಟ್ಟರು ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ಎಲ್ಲ ಥರದಲ್ಲೂ ಎಲ್ಲರಿಗೂ ಒಳ್ಳೇದು. ಓಕೆ. ಸೊ ಗೈಸ್, ಇವಾಗ ಫುಡ್ನ ನಾವು ಅಮ್ಮ ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ ಗೈಸ್. ಇದು ನೋಡ್ಬಿಟ್ಟು ನಾನು ಫಸ್ಟು ಜುಳ್ಳೆ ತಿಂತಿರಲಿಲ್ಲ ಗೈಸ್ ಇದನ್ನ. ಹಾಂ, ನಮ್ಮ ಇದು ಮುಂಚೆ ನಮ್ಗೆ ಕೊಡ್ತಿರೋ ತಿನ್ನೋದಕ್ಕೆ. ನಾನು ಇದು ಜುಳ್ಳೆ ಅಂದ್ಬಿಟ್ಟು ಬೇಡ ಅಂತೀನಿ. ಜುಳ್ಳೆ ಅಯ್ಯೋ ಗೈಸ್. ಇದು ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಡೇಟ್ಸು. ಇದೇನಮ್ಮ ಇದು? ಇದು ಹೆಸರು ನಟ್ಸ್ ಅಲ್ಲ, ಗೊತ್ತಿಲ್ಲ. ವಾಲ್ನಟ್. ಅದೇ ವಾಲ್ನಟ್ಟು. ಮತ್ತು ಇದು ಇವಾಗ ಹೇಳಮ್ಮ, ಇವಾಗ ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಕನ್ನಡದಲ್ಲಿ? ಇದು ಗೋಮಿಡಿ. ಏನು ಕ್ವಶನ್ ಇದು? ಇದು ಗೋಡಂಬಿ. ಇದು ಹಾಂ, ದ್ರಾಕ್ಷಿ ಅಲ್ಲ ಅದು. ದಿನಕ್ಕೆ ಒಂದು ಇಡೀ ಬಾದಾಮಿ ಗೋಡಂಬಿ ಕೊಡ್ತೀನಿ. ಏನೇ ಇದು? ಹೇಳಪ್ಪ, ಗೊತ್ತಿಲ್ವಾ? ಇದೇನು?
ಏನೋ ಗೊತ್ತಿಲ್ಲ ಅಪ್ಪ ಅಂತೆ. ಸೊ ಇವಾಗ ಇದು ನೀಟಾಗಿ ಕಟ್ ಮಾಡ್ಕೊಬೇಕಮ್ಮ. ಹೆಸರುಗಳನ್ನ ಹೇಳ್ಬೇಕು ನನಗೆ. ನೀನು ಹೆಸರುಗಳು ಬಿಡಕ್ಕೆ ದನ ಗೊತ್ತಾಗುತ್ತೆ, ಅಷ್ಟು ದೊಡ್ಡರಲ್ಲ ನನ್ನ ದನಗಳು ಎಲ್ಲ ಬುದ್ಧಿವಂತರು, ನನಗಿಂತ ಬುದ್ಧಿವಂತರು ಎಲ್ರು. ನಾನು ಜನಗಳಿಗೆ ಹೇಳಿಲ್ಲ, ನಿಮ್ಗೆ ಹೇಳಿದ್ದು. ಏನು ಶುಂಠಿ ಅಲ್ವೇ? ಶುಂಠಿ ಇದು ಶುಂಠಿ ಅಂತ ಇದು ಏನು ಕ್ವಶನ್ ಇದು? ಶುಂಠಿ ಅಲ್ಲ ಕಣೆ, ಇದು ವಾಲ್ನಟ್. ಹ್ಞೂ ವಾಲ್ನಟ್. ಇದು ಒಳ್ಳೆ ಕಿಡ್ನಿ ನಂಗೈತಿ ಇದು ಅಲ್ವಾ? ನೋಡಮ್ಮ, ಇದು ಒಳ್ಳೆ ಕಿಡ್ನಿ ನಂಗೈತಿ ಜರ. ಇದು ಒಂದೇ ಒಂದು ಎಲ್ಲಾನು ಹಂಗೆ ಬರೋದು. ಅಲ್ಲ, ಇದು ಒಂದು ನಂಗೆ ಕಿಡ್ನಿ ಥರ ಕಾಣಿಸ್ತೈತಿ ಯಾಕೋ. ನಮ್ಮ ಕಿಡ್ನಿ ನೋಡಿ ಸ್ವಲ್ಪ ಕುಶಾನಿ ಅವಳು ಪುಟಾಡಿ ಕೈಯಲ್ಲಿ ಬಿಡಿಸಿ ಹೆಲ್ಪ್ ಮಾಡ್ತಾಳೆ ಅವ್ರ ಅಜ್ಜಿಗೆ. ಕೆಳಗಡೆ ಹಾಕ್ತಾಳೆ. ಕುಶಾನಿ ಕೆಳಗಡೆ ಹಾಕ್ಬಾರ್ದಮ್ಮ, ತಟ್ಟಲ್ಲಿ ಹಾಕ್ಬೇಕು. ಕುಶಾನಿ ಏನು ಮಾಡ್ತೀನಿ ನೀನು? ಕೆಲಸ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ ಕುಶಾನಿ? ಕೈ ಕಾಂಪಿಟೇಷನ್ ಅಲ್ಲಿ ಬರ್ತದೆ, ಇಂಥ ಹಬ್ಬ ಬೇಗ ಮಾಡ್ತಾರೆ ಅಂದ್ಬಿಟ್ಟು ಬೇಗ ಕಾಂಪಿಟೇಷನ್ ಕಿತ್ ಹಾಕ್ತಾರೆ. ಬಿಡಿಸು ಆಯ್ತವ ತಿನ್ನ ಕೇಳ್ತೀಯ? ಕಚ್ಚು. ಇತ್ತವ ಇದು ಬಿಡ್ಪ. ಯಾಕಮ್ಮ? ಇಲ್ಲ ಬಾಯ್ ತಿನ್ನಲ್ಲ. ಬಿಡ್ತಾಳೆ. ಅಯ್ಯೋ ಬಿಡ್ಸು ಕುಶಾನಿ. ಕಿತ್ತ ಕೆಲಸ ನೀನು ಬರ್ತೀರಿ ಅಮ್ಮ, ಚೆನ್ನಾಗಿ ಮಾಡ್ತೀರಾ? ಇಲ್ಲಪ್ಪ ಅಂತೆ. ನೋಡ್ರಿ ಸ್ವಲ್ಪ ಕೈ ನೋಡ್ರಿ, ಪುಟಾಣಿ ಕೈಯಲ್ಲಿ ಹಿಂಗೆ ಬಿಡಿಸ್ತಾಳೆ. ಬಿಡಮ್ಮ ಅವಳು. ಚಿಕ್ಕದಾಗಿ ಮಾಡಿ ಮಾಡ ಕುಶಾನಿ. ಆ ಗ್ರೀನ್ ಕಲರ್ ಬಳೆ ಬೇಕು ಅಂತ ಬರೀ ಗ್ರೀನ್ ಕಲರ್ ಬಳೆನೇ ಹಾಕೊಂಡು ಓಡಾಡ್ತಾಳೆ. ಮಿಂಕ್ ಕಲರ್ ಇರ್ಲಿಲ್ಲ ಅಂತ ಗ್ರೀನ್ ಕಲರ್ ಕೊಟ್ಟೆ. ಅವಳು ಡೆಡಿಕೇಶನ್. ಈ ಡೆಡಿಕೇಶನ್ ಹೇಳಿ ABCD ಕಲ್ತಿದ್ರೆ ಇವಾಗ A ಫಾರ್ ಆ್ಯಪಲ್ ಅಂತ ಹೇಳ್ತಿದ್ದೆ. ಕುಶಾನಿ B ಫಾರ್ ಏನೋ? B ಫಾರು ಹಾಂ ಬಾಲ್. C ಫಾರ್ D ಫಾರ್ ಡಾಗ್. E ಫಾರ್ ಆನೆ. F ಫಾರ್ ಫಿಶ್. ಹೇಳು. ಅನ್ಬೇಡ, ಬರೀ ಅನ್ನು. ಫಸ್ಟ್ ಕನ್ನಡ ಕಲಿ. ಬರಲ್ಲ ಬಿಡು ಅವಳಿಗೆ ಇದು ಹೇಳು, ಇದು ಚೆನ್ನಾಗಿ ಹೇಳ್ತಾಳೆ. ಏನಪ್ಪ ಅದು? ಇದ್ರೆ ನೀ ಹೇಳಲ್ಲ. ನೀ ಬಂದ ಮೇಲೆ ಬಾಕಿ ಬಾತೇನು. ಇದೊಂದು ಚೆನ್ನಾಗಿ ಹೇಳ್ತಾರೆ. ಮತ್ತೆ ಗೈಸ್ ಇದು ಆಲೆ ಜೋ ಮೇರಾ ಈ ಮೇ ಕಿಸ್ಕ್ ಬತಾವು ಮೇರೆ. ನೋಡಿದ್ರಾ? ಇದೆಲ್ಲ ಚೆನ್ನಾಗಿ ಹೇಳ್ತಾರೆ. ಪರದೇಸಿಯ तुमो मेरी जान का हो मगर पहुंचा हो तुम तक के कैसे कब से हूँ मैं तुम्हें तुम दो अगर. ಹಿಂದಿ ಯಾ ಸಾಂಗ್ ಬಿಡುವಾಗ ಎಲ್ಲ ಸಾಂಗ್ ಬರುತ್ತವೆ. ಸನಿ ತಿನ್ಕೊಳಪ್ಪ. ಅಯ್ಯೋ ತುಸನಿ ತಿಂತೀನಮ್ಮ? ತಿಂತೀಯಾ? ಅಲ್ಲ ಬಾಯ್ಲಿ ನೈಟವಳೆ ಬೇಡಪ್ಪ, ನಾನು ಕೆಲಸ ಮಾಡ್ತೀನಪ್ಪ ಅಂತೆ. ತಿಂತೇನೆ. ಶುರು ಮಾಡೋಣ. ಎಲ್ಲ 100 ಗ್ರಾಮ್ ತೊಗೊಂಡಿದ್ದೀವಿ ಕ್ವಾಂಟಿಟಿ. ಓಕೆ. ಗಸಗಸೆ ಆಪ್ಷನಲ್, ಬೇಕಾದ್ರೆ ಹಾಕೋಬೋದು, ಬೇಡನೇ ಬಿಡ್ಬೋದು. ನಾನು ಹಾಕೋಣ ಅಂತ ತೊಗೊಂಡಿದ್ದೀನಿ. ಸೊ ಇದಕ್ಕೆ ತುಪ್ಪ ಬೇಕು, ತುಪ್ಪನ ತೊಗೊಂಡಿದ್ದೀನಿ. ಇದು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು. ಸೀಡ್ಸ್ ನಂಗೆ ಗೊತ್ತಿಲ್ಲ, ಅದು ಹೇಳಿ. ಸನ್ಫ್ಲವರ್, ಅದು ಪಂಪ್ಕಿನ್. ಹಾಂ, ಇದು ಕುಂಬಳಕಾಯಿ ಬೀಜ. ಇದು ಸೂರ್ಯಕಾಂತಿ ಹೂವಿನ ಬೀಜ. ಓಕೆ. ಇದು ಬಾದಾಮಿ, ಇದು ವಾಲ್ನೆಟ್ಟು, ಇದು ಗೋಡಂಬಿ, ದ್ರಾಕ್ಷಿ, ಇದು ಫ್ಲಾಕ್ ಸೀಡ್ಸ್ ಜೆಲ್ಲು. ಜೆಲ್ ಅಲ್ಲ, ಫ್ಲಾಕ್ ಸೀಡ್ ಅಷ್ಟೇ. ಓ ಜೆಲ್ಲೆ ಅಯ್ಯೋ, ಜೆಲ್ ಹಾಕೊಂಡು ಜೆಲ್ಲೆ ಬರ್ತಿದ್ದೆ. ಫ್ಲಾಕ್ ಸೀಡ್ಸ್ ಇದು. ಇದು ಬಿಳಿ ಎಳ್ಳು. ಇದು ಕಪ್ಪೆಳ್ಳು ಅಲ್ಲವೋ, ಮತ್ತೆ ಚಿಯಾ ಸೀಡ್ಸ್. ಇದು ಗಸಗಸೆ, ಇದು ಡೇಟ್ಸ್. ಓಕೆ. ಖರ್ಜೂರ. ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ. ಒಂದೊಂದೇ ಫ್ರೈ ಮಾಡ್ಕೊಬೇಕು. ಇಷ್ಟ ಕಂಡು ನಿಂಗೆ ರೋಸ್ಟ್ ಮಾಡೋದಿಲ್ಲ ಚೈತ್ರ? ಇಷ್ಟು ರೋಸ್ಟ್ ಮಾಡ್ಬೇಕಿನ? ತುಪ್ಪ ರೋಸ್ಟ್ ಮಾಡಿಲ್ಲ, ಹೇಳಿದ್ದು ಹೇಳಿದ್ದು. ಸೂಪರ್. ಇವಾಗ
ತುಪ್ಪ ಉಪಯೋಗಿಸ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ, ಘಮ ಘಮ ಅನ್ನೋ ಥರ ಹುರ್ಕೊಳ್ಳೋಣ. ತುಪ್ಪ ಮತ್ತು ತುಪ್ಪ ಎಷ್ಟು ಬೇಕು? ಇದು ಹುರ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟೇ, ಅಗತ್ಯ ಇರೋಷ್ಟು ಅಷ್ಟೇ ಬಳಸ್ಕೊಬೇಕು, ಜಾಸ್ತಿ ಏನು ಬಳಸಂಗಿಲ್ಲ. ಇದು ಸ್ಕಿನ್ಗೆ ಮತ್ತೆ ಕೂದಲುಗೆ ತುಂಬಾ ಯೂಸ್ ಆಗುತ್ತೆ, ಒಳ್ಳೇದು. ಓಕೆ. ದಿನ ಒಂದೊಂದು ಉಂಡೆ ತಿನ್ಬೇಕು. ವಯಸ್ಸು ನಮ್ಮಮ್ಮ ಬಾದಾಮಿನ ಮತ್ತೆ ಗೋಡಂಬಿನ ಹಾಕೊಂಡು ಹಾಕಿ ನೀಟಾಗಿ ಹುರ್ಕೊಂತವ್ರೆ. ಅದನ್ನ ಹಾಕ್ಬಿಡು. ಇದು ವಾಲ್ನಟ್ಟು. ಇದು ಮೂರು ಚೆನ್ನಾಗಿ ಘಮ ಅಂತ ಒಂದು ಪರಿಮಳ ಬರುತ್ತಲ್ಲ, ಅಲ್ಲಿ ತನಕ ಹುರ್ಕೊಬೇಕು. ಪೇಸ್ಟ್ ಯಾಕೆ ಮಾಡಬೇಕು ಅಂದ್ರೆ ಇದೇ ಅದು ಕೋಟಿಂಗ್. ಇವಾಗ ನಾವು ಬೇರೆ ಸಿಹಿ ಏನು ಹಾಕಲ್ಲ, ಬೆಲ್ಲ ಸಕ್ಕರೆ ಇದನ್ನೇನು ಉಪಯೋಗಿಸಲ್ವಲ್ಲ. ಸೊ ಇದೇ ಸ್ವೀಟ್ ಇದೆಯಲ್ವಾ, ಇದೇ ಅದಕ್ಕೆ ಕೋಟಿಂಗು. ಇದನ್ನ ಪೇಸ್ಟ್ ಮಾಡಿಕೊಂಡು ಅದನ್ನ ಹುರ್ಕೊಂಡು ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು. ಸೊ ಅದಕ್ಕೋಸ್ಕರ ಇದನ್ನ ಪೇಸ್ಟ್ ಮಾಡ್ಕೊಂಡು. ಓಕೆ. ಇದಕ್ಕೊಂದು ಒಳ್ಳೆ ಇವಾಗ ಎಷ್ಟು ಕೊಡ್ಬೇಕಲ್ಲ ಈ ಉಂಡೆಗೆ? ಏನು ತಗೊಳ್ಳೋಣ? ಈ ಉಂಡೆಗೆನ ಒಂದು ಹೆಸರಿದೆ. ಏನು ಉಂಡೆ ಹೆಸರು ಇದು? ಬಯೋಟಿನ್ ಲಡ್ಡು ಅಂತ. ಬಯೋಟಿನ್ ಲಡ್ಡು. ಡ್ರೈ ಗೈಸ್ ಬಯೋಟಿನ್ ಲಡ್ಡು ಅಂತ ಗೈಸ್ ನಮ್ಮ ಅಕ್ಕ ಮತ್ತೆ ನಮ್ಮ ಭಾವನ ಟ್ರಿಪ್ ಕಳಿಸ್ಬೇಕಂತ ಪ್ಲಾನ್ ಮಾಡ್ತಿದ್ದೇವೆ. ಸೊ ನೀವು ಯಾವ್ದಾರ ಒಂದು ಒಳ್ಳೆ ಜಾಗ ಸಜೆಸ್ಟ್ ಮಾಡಿ ಗೈಸ್. ಇವ್ರು ಟ್ರಿಪ್ ಹೋಗ್ಬೇಕು ಔಟ್ ಆಫ್ ಕಂಟ್ರಿ. ಆ ಥರ ಫಸ್ಟ್ ಆಫ್ ಆಲ್ ಇವಾಗ ನೀನು ಫಸ್ಟ್ ಹೋಗ್ಬಿಟ್ಟು ಇದು ಮಾಡ್ಕೊ. ಫಸ್ಟು ಏನು ಹೇಳು? ಪಾಸ್ಪೋರ್ಟ್ ಮಾಡ್ಕೊ. ನಿನ್ನ ಮತ್ತೆ ಭಾವನ ಔಟ್ ಆಫ್ ಕಂಟ್ರಿ ಟ್ರಿಪ್ ಕಳಿಸ್ತೀವಿ. ನಮ್ಮ ಆಡಿಯನ್ಸ್ ಹೇಳ್ಬೇಕು ಯಾವ ಜಾಗ ಕಳಿಸ್ಬೇಕು ಅಂತ. ನಿಂಗೆ ಯಾವ ಜಾಗ ಇಷ್ಟ ಹೋಗೋದಕ್ಕೆ? ನನಗೆ ಫಿನ್ಲ್ಯಾಂಡ್ ಇಷ್ಟ. ಎಲ್ಲಿಗೆ? ಫಿನ್ಲ್ಯಾಂಡ್. ಬೇರೆ? ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಇಷ್ಟ. ಆಮೇಲೆ ನೆದರ್ಲ್ಯಾಂಡ್. ಆಮೇಲೆ ನಾರ್ವೆ. ಆಮೇಲೆ ಮಾಲ್ಡೀವ್ಸ್. ಆಮೇಲೆ ಅಷ್ಟೇ. ಸದ್ಯಕ್ಕಷ್ಟೇ. ಧರ್ಮಸ್ಥಳ ಓಡ್ಬಾ ಫಸ್ಟು, ಆಮೇಲೆ ಎಲ್ಲಾ ಕಡೆ ಹೋಗಿ ಅಂತೆ. ಧರ್ಮಸ್ಥಳ ಓಡ್ಬಾ. ಫಿನ್ಲ್ಯಾಂಡ್ ಇಷ್ಟ. ಕ್ರಿಸ್ಮಸ್ ಟೈಮಲ್ಲಿ ಹೋಗಕ್ಕೆ ಸಖತ್ತಾಗಿರುತ್ತೆ ನೋಡಕ್, ಮತ್ತೆ ಎರಡು ಕಣ್ಣು ನೋಡಕ್ ಸಾಲದು, ಅಷ್ಟು ಚೆನ್ನಾಗಿರುತ್ತೆ ನಂಗೆ. ಅದು ಬಾವಾ ಬೇಗ ಪ್ಲಾನ್ ಮಾಡಿ. ನಿಮ್ಮ ಮಗು ದೊಡ್ಡ ಮಗು ಅಥವಾ ಚಿಕ್ಕ ಮಗು ದೊಡ್ಡದಾಗಷ್ಟರಲ್ಲಿ ಹೋಗ್ಬಿಟ್ರಿ ಇಬ್ರು, ಚೆನ್ನಾಗಿರುತ್ತೆ. ಓಕೆನಾ ಗೈಸ್? ನೀವು ಹೇಳಿ ಗೈಸ್, ಯಾವ ಜಾಗಕ್ಕೆ ಹೋಗ್ಬೋದು ಅವರು ಅಂತ ಸಜೆಸ್ಟ್ ಮಾಡಿ. ಪಾಪ ಇವರಿಬ್ರು ಮದುವೆ ಆದಾಗಿಂದ ಎಲ್ಲೂ ಆಚೆನೂ ಇಲ್ಲ ಗೈಸ್. ಇವರಿಬ್ಬರೇ ಹನಿಮೂನ್ಗೆ ಹೋಗಿಲ್ಲ ಅನ್ಕೋತೀನಿ ಮೋಸ್ಟ್ಲಿ ಇವರಿಬ್ರು, ಅಲ್ವಾ? ಹೋಗ್ಬರ್ರಿ, ಆದಷ್ಟು ಬೇಗ ಹೋಗ್ಬರ್ರಿ. ಊರಿಗೆ ಕಮ್ಮಿ ಮಾಡೋ. ಅದಕ್ಕಿಂತ ಮುಂಚೆ ಫಸ್ಟ್ ನೀನು ಪಾಸ್ಪೋರ್ಟ್ ಮಾಡ್ಕೊಳ್ಳೆ. ನಂಗೂ ಮಾಡಿಸ್ಬಿಟ್ಟ, ನಾವು ಹೋಗೋಣ. ನಿಂಗೂ ಮಾಡ್ಸಿ ಪಾಸ್ಪೋರ್ಟ್. ಇವರೆಲ್ಲ ಹೋದ್ಮೇಲೆ ನಮ್ಗಿನ ಕೆಲಸ ನಾವು ಹೊರಟು ನಮ್ಮ ನಿಜಾಗ್ಲೂ ನಮ್ಮ ಅಕ್ಕ ಮತ್ತೆ ಇವರೆಲ್ಲ ಖಾಲಿ ಮಾಡೋ ಜಾಗ ನಮ್ಮ ಮನೆಯಿಂದ. ಆಮೇಲೆ ನಾನು ಮತ್ತೆ ನಮ್ಮ ಅಮ್ಮ ಬರೀ ಟ್ರಿಪ್ ಗೈಸ್. ಇನ್ನೊಂದು ಬರೀ ನಂದು ಮತ್ತೆ ನಮ್ಮ ಅಮ್ಮನ ವ್ಲಾಗು ಬರೀ ಟ್ರಿಪ್ ವ್ಲಾಗ್ ಇರ್ತದೆ. ಎಲ್ಲಾ ಕಡೆ ಎಕ್ಸ್ಪ್ಲೋರ್ ಮಾಡ್ತಿರೋದೆ ಇಡೀ ದೇಶನ. 100% ಇದೇ ಬರೋದು ವ್ಲಾಗ್ಸ್ಗಳು. ಯಾಕಂದ್ರೆ ಮನೇಲಿ ಇಬ್ರು ಏನ್ ಮಾಡೋದಿನ್ನ ಚಾಲೆಂಜ್ ವಿಡಿಯೋಸ್ ಮಾಡ್ಬೇಕಷ್ಟೇ. ಅದ್ರ ಬದಲು ಆಚೆ ಕಡೆ ಹೋಗ್ಬಿಡು, ಅಮ್ಮ ಟ್ರಿಪ್ ಹೊಡೆಯೋಣ ಮನೆ ಇಬ್ರು. ನಮಗೂ ತಿಳ್ಕೊಳಂಗಾಗತ್ತಲ್ವಾ? ಹೌದು, ಅದಕ್ಕೋಸ್ಕರ ಹೋಗೋಣ. ಇವಾಗ ಈ ಖರ್ಜೂರ ಪೇಸ್ಟ್ ಆಗ್ತಾ ಐತೆ ನೋಡಿ, ನೋಡೋದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಗೈಸ್ ಇದು. ನಮ್ಮ ಗುಣವು ಅವ್ನ ಪಾಡೋಗೊಂದು ಸೊಬ್ಬನೇ ಆಟ ಆಡ್ತು ನೋಡಿ ಗೈಸ್. ಎದ್ಬಿಟ್ಟು ಯಾರು ಅಮ್ಮ ಅಪ್ಪ ಏನು ಬೇಡ ಅವನಿಗೆ, ಯಾರು ಹೆಸರು ಕೂಗಲ್ಲ, ಏನಿಲ್ಲ. ಅವ್ನು ಪಾಡೋ ಎದ್ಬಿಟ್ಟು ಅವ್ನು ಪಾಡೋ ಆಟ ಆಡ್ತಾ ಇರ್ತಾನೆ. ಪಳಲ್ಲ ಏನು ಮಾಡಲ್ಲ ಅವನು. ಧ್ವನಿ ಕೇಳಿಸಿದ್ರೆ ಮುಖ ಕಂಡ್ರೆ ಕಿರ್ಚಾಡ್ತಾನೆ, ಹತ್ರ ಹೋಗ್ಬೇಕು, ನೋಡ್ಕೋಬೇಕು, ಎತ್ಕೋಬೇಕು. ಇದನ್ನ ನೋಡ್ತಿದ್ರೆ ಒಂಥರ ಖುಷಿ ಗೈಸ್ ನನಗೆ. ನಮ್ಮ ಮನೇಲಿ ಇದು ನನ್ನ ಡ್ರೀಮ್ ಆಗಿತ್ತು, ಹಿಂಗೆ ಮಾಡಿಸ್ಕೋಬೇಕು ಅಂತ. ಫೈನಲಿ ಮಾಡಿಸ್ಕೊಂಡು ನೋಡಿ, ಚೆನ್ನಾಗಿದೆಲ್ಲ ಗೈಸ್. ಇವಾಗ ಅದನ್ನ ಫುಲ್ ರೋಸ್ಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟು ಮಿಕ್ಕಿಂದ ರೋಸ್ಟ್ ಮಾಡ್ಕೊಬೇಕಾ? ಉಳಿದಿರ್ತಕ್ಕಂಥ ಪದಾರ್ಥಗಳನ್ನ ಹಾಕೊಳ್ಳೋಣ. ಯಾಕೆ ನಮ್ಮನೆ ಸೈಲೆಂಟ್ ಆಗಿದೆ ಅಂತ ನೀವು ಅನ್ಕೋತಾ ಇರ್ಬೋದು. ನಮ್ಮ ಕಿಲಾಡಿ ಆಚೆ ಹೋಗಿಲ್ಲ, ಬಂದು ನೋಡ್ರಿ ವಾಪಸ್ ಹಿಂಗೆ. ಇವ್ ನೋಡಿ ಗೈಸ್, ನಮ್ಮನೆ ಕಿಲ 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 ಅಂತ ಇರುತ್ತೆ. ಅಲ್ಲ ಕುಶಾನಿ, ಎಲ್ಲೋಗಿದ್ದಮ್ಮ ಗೈಸ್? ಅವಳು ಆಚೆ ಹೋದ್ರೆ ನೀಟಾಗೆ ನಮ್ಮ ಇಡೀ ಬಿಲ್ಡಿಂಗ್ ಎಲ್ಲ ಎಲ್ಲರೂ ಮಾತಾಡ್ಕೊಂಬತ್ತಾಳೆ. ಸೂರ್ಯಕಾಂತಿ ಏನು ಇದ್ಯಾವ ಕಾಂತಿ? ಪಂಪ್ಕಿನ್ ಕಾಂತಿ. ಇದು ದ್ರಾಕ್ಷಿ ಕಾಂತಿ. ಪ್ರತಿಯೊಂದು ನೀಟಾಗಿ ಫ್ರೈ ಮಾಡ್ಕೊಬೇಕು ಗೈಸ್ ತುಪ್ಪಲ್ಲಿ. ಏನಮ್ಮ ಚಿಪ್ಸ್ ತಿಂತೀಯಾ? ತಿನ್ನಮ್ಮ. ಇದನ್ನ ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾ? ಮಾಡ್ಕೊಳ್ಳಿ. ಇವಾಗ ಖರ್ಜೂರ ನೀಟಾಗಿ ಒಣಗಿ ಪೇಸ್ಟ್ ಆಗಿದೆ. ಇದೇ ಅದ್ರ ಕೋಟಿಂಗು. ತಗೋ ತಿನ್ನೆ ನೋಡಿ. ಇದು ಹೆಲ್ತಿ, ಇದು ತಿನ್ನು. ಅದು ಅನ್ಹೆಲ್ತಿ, ಅದು ತಿಂತ ಇದೆಯಾ? ಬಾಯಿಲಿ ಫೀಲಿಂಗ್ ಬಾಟ್ಲು. ಇದು ಫ್ಲಾಸ್ಕ್ ಫೀಲಿಂಗ್ ಬಾಟ್ಲು ಬೇಕು. ಇದು ಬಿಸಿ ಹಾಲು ಹಾಕಿದ್ರು ಕೂಡ ಅದು ಹಂಗೆ ಇರುತ್ತೆ ಅಲ್ಲಮ್ಮ? 2 ಒಳ್ಳೆ ಹಾಲು ಇಡ್ಸುತ್ತೆ ಅಷ್ಟೇ. ಅದು ಇದು ಗುಣವ್ಗೆ ಹಾಲು ತುಂಬಿಸಿ ಕುಡ್ಸೋದಿರಲ್ಲ. ಪುಟಾಣಿ ಆಗಿದೆಲ್ಲ, ಚೆನ್ನಾಗಿದೆ. ಬಾರೆ ಅವ್ನು ಆಟ ಆಡ್ಲಿ, ಬಾರೆ ಯಾಕೆ ಬುರ್ಸ್ತಿದ್ದೆ ಅವನ್ನ? ಬಿಟ್ಬಿಡ ಅವನ್ನ, ಬಿಡ ಅವ್ನು ಆಟ ಆಡ್ಲಿ ಬಾರೆ. ಅಯ್ಯೋ ಇವಳು ಒಬ್ಳು ಸಾಕು ಗೈಸ್ ಕೆಂಕವನ್ನ.
ಬಾ ಕುಶನಿ ಸಾಕು ಅವ್ನು ಮುಟ್ಬೇಡ ಅವನ್ನ. ಹುಷಾರು ಪಾಪ ಅವನು ಏನೋ ಮಾಡಬೇಡ, ಕಣ್ಣಿನ ಕೈಯಾಗಿ ಹಾಕ್ಬಿಡ್ಯಾ. ಇರು ಮಾಮಿ ನೋಡಿ ಗೈಸ್, ಇದು ಗುಣವುದು. ಆರಾಮ ಅಕ್ಕ ರೆಸ್ಟ್ ಮಾಡ್ತಾಳೆ ಒಳಗಡೆ. ನೀ ಆಯ್ತಾ ರೆಸ್ಟಿಂಗು? ಹಾಂ ಅದು ಮುರಿದಾಕ್ಬಿಡ್ತಿ ಅದು ಪಾಪ ಗುಣವುದು, ಬಿಟ್ಬಿಡು ಅದನ್ನು, ಮುಟ್ಬೇಡ ಅದನ್ನು. ಅಯ್ಯೋ 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 ಹಿಂದೆ ಹೋಗಿ ಅಪ್ಪ ಜವ, ಹಿಂದೆ ಹೋಗು ಹೋಗು. ಅಯ್ಯೋ ಅಯ್ಯಪ್ಪ, ಇದೆಲ್ಲ ಬರುತ್ತೆ. ನೀನು ದೊಡ್ಡ ಹುಡುಗಿ ಆದಮೇಲೆ ಇವರೆಲ್ಲ ನೋಡಿದ್ರೆ ನಿನ್ಗೇನೆ ನಾಚಿಕೆ ಆಗುತ್ತೆ ನಿನ್ನ ಮೇಲೆ. ಓ ಹಿಂಗೆಲ್ಲ ಆಡೋ ನಿಂಗೈತೆ. ಸಾಕು ಹೋಗಿ ಹೋಗಿ ಬರ್ಬೇಡ, ಹೋಗಿ ರಾತ್ರಿ ಬರ್ಬೇಡ. ಸಿಂಹ ಸಿಂಹ ಹುಲಿ ಸಿಂಹ ಅಟ್ಯಾಕ್ ಮಾಡಿದೆ, ಸಿಂಹ ಅಟ್ಯಾಕ್ ಮಾಡ್ತಿದ್ದೆ. ಕಣ್ಣು 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 ಕಣ್ಬಿಡೆ ಅಪ್ಪ. ಗೈಸ್ ಈಗ ಗೈಸ್ ಕಿಚ್ಚ ಹಾಕ್ಬಿಡ್ತಾಳೆ, ಮಕ್ಕ ಗಿಕ್ಕ ಏನು ನೋಡಲ್ಲ ಅವಳು, ಪರ್ಚ್ಬಿಡ್ತಾಳೆ ಹಂಗೇನೆ ಅವಳು. ನಮ್ಮ ಅಮ್ಮ ಬ್ರೇಕ್ ತೊಗೊಂಡಿದ್ದಾರೆ, ನಮ್ಮ ಅಮ್ಮ ಇಲ್ಲಿ ದೇವ್ರ ಪೂಜೆ ಮಾಡ್ತಿದ್ದಾರೆ, ನಮ್ಮ ಅಕ್ಕ ಎಲ್ಲ ಕಂಟಿನ್ಯೂ ಮಾಡ್ತಾಳೆ. ಅಲ್ಲ ಇವಾಗ ಏನ್ ಗೊತ್ತಾ, ಇದು ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಸ್ವಲ್ಪ ತಪ್ಪ ಅಲ್ಲ, ಅದು ಉಂಡೆ ಕಟ್ಟಿದಾಗ ಅದು ಕರೆಕ್ಟಾಗಿ ಕೂರೋದಿಲ್ಲ. ಸೊ ಅದಕ್ಕೆ ಈ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇದು ನಟ್ಸ್, ವಾಲ್ನಟ್ಟು, ಬಾದಾಮಿ ಮತ್ತೆ ಗೋಡಂಬಿ, ಇದನ್ನ ಬಿಟ್ಟು ಈ ಸೀಡ್ಸ್ ಏನೆಲ್ಲ ಆಡ್ ಮಾಡಿದ್ವಿ ಅದನ್ನ ಪುಡಿ ಮಾಡ್ಕೊಂತೀನಿ. ಸುಮಾರು ಜನ ಪ್ರೋಟೀನ್ ಪೌಡ್ರ್ ಅಂತ ಕೇಳ್ತೀರಾ. ಸೊ ಪ್ರೋಟೀನ್ ಪೌಡ್ರ್ ನಿಮ್ಗೆ ಇದು ಆಗುತ್ತೆ. ಇದನ್ನ ಫುಲ್ ನೀವು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಹಾಲು ಹಾಕೊಂಡು ಜಿಮ್ಗೆ ಹೋಗಿನ ಮುಂಚೆ, ಜಿಮ್ ಆದಮೇಲೆ ಇದನ್ನ ಕುಡಿಬೋದು. ಅವಾಗೂ ನಿಮಗೆ ಅದು ಪ್ರೋಟೀನ್ ಪೌಡ್ರ್ ಥರ ನಿಮ್ಗೆ ಸಿಗುತ್ತೆ. ಅದಿದ್ರ ಜಿಮ್ಮರ್ಸ್ಗೂ ಒಳ್ಳೆ ಉಪಯೋಗ ಆಗುತ್ತೆ. ಇದು ಬಯೋಟಿನ್ ಲಡ್ಡು, ಪ್ರೋಟೀನ್ ಲಡ್ಡು, ಹೆಲ್ತಿ ಲಡ್ಡು ಒಟ್ಟಿನಲ್ಲಿ ಒಳ್ಳೆ ರೆಸಿಪಿ ಮಾತ್ರ. ಆಟ ಆಡ್ಕೊಂಡು ಅವ್ನು ಪಾಡೋನು, ಯಾರನ್ನೂ ಕೇಳಲ್ಲ ಅವನು. ಅವಾಗಿಂದ ಒಂದು ಅರ್ಧ ಗಂಟೆ 1 ಅವರ್ ಇದ್ದವನು ಅವ್ನು ಪಾಡೋನು ಆಟ ಆಡ್ತಾವನೆ ಹಂಗೆ ಇಟ್ಕೊಂಡು. ಚಿಕ್ಕ ಮಕ್ಕಳು ಮನಸ್ಸಲ್ಲಿ ಏನಿರುತ್ತೆ ನಾನು ಯೋಚನೆ ಮಾಡಬೇಕು ಗೈಸ್, ನಾನು ತಿಳ್ಕೊಬೇಕದು. ಚಿಕ್ಕ ಮಕ್ಕಳು ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ, ತಲೆ ಏನು ಓಡ್ತಾ ಇರುತ್ತೆ, ಅದ ನನಗೆ ಗೊತ್ತಾಗಬೇಕು. ಏನು ಯೋಚನೆ ಮಾಡ್ಬೋದು ಅವರು? ಹಾಲು ಯಾವಾಗ ಕುಡಿಸ್ತಾರೆ, ಯಾವಾಗ ಮಲಿಸ್ತಾರೆ, ಅದು ಬಿಟ್ಟರೆ ಇವಳು ಮನಸ್ಸಲ್ಲಿ ನಾನು ಹೇಳ್ತೀನಿ ನೋಡಿ. ನಮ್ಮ ಪೂಜೆ ಮಾಡ್ತಾರೆ, ಅವಳು ಪೂಜೆ ಮಾಡ್ಬೇಕಂತ ತಟ್ಟೆ ಹಾಕೊಂಡು ಓಡಾಡ್ತಾಳೆ, ಓಕೆನಾ? ಇವಳು ಮನಸ್ಸಲ್ಲಿ ಹಂಗೆ ಶಾರ್ಟ್ ಆಯಿತು. ಏನಮ್ಮ ನವರಾತ್ರಿ ಪೂಜೆ ಮಾಡ್ತಿದ್ಯಾ ಗೈಸ್? ನಮ್ಮ ನವರಾತ್ರಿ ಪೂಜೆ ಮಾಡ್ತಾರೆ ಗೈಸ್, 9 ದಿವಸ ಈ ಥರ ಪೂಜೆ ಮಾಡ್ತಾರೆ ನೋಡಿ ಗೈಸ್. ನಮ್ಮ ಕುಶಾನಿ ಪೂಜೆ ಮಾಡ್ತಾವಳೆ. ಆ ಪ್ಲೇಟ್ ಕ್ಲಿಪ್ ಹಾಕ್ಕೊಂಡು ಪೂಜೆ ಮಾಡ್ತಾ ಅವಳು. ನಿಮ್ಮ ಮಗಳು ನೋಡಿ, ಬರೀ ಇಲ್ಲಿ ನೋಡಿ, ನಿಮ್ಮ ಮಗಳು ನೋಡಿ ಅವಳು ಡೆಡಿಕೇಶನ್ ನೋಡಿ, ಪೂಜೆ ಮಾಡೋ ಡೆಡಿಕೇಶನ್ ನೋಡಿ ಅವಳದು. ಅಯ್ಯೋ ರಾಮ, ನೀನು ಹಂಗೆ ಇರ್ತಾನೆ ಆಡ್ತಿದ್ದು ಚಿಕ್ಕ ವಯಸ್ಸಲ್ಲಿ. ನೀನು ಫಸ್ಟ್ ಆಫ್ ಆಲ್ ನೀನು ಹಂಗೆ ಆಡ್ತಿದ್ದೆ, ನಾನು ಸೈಲೆಂಟ್ ಆಗಿದ್ದೆ, ಗುಣೋತ್ತರ ನಾನು ಇದ್ದಿದ್ದು, ನೀನು ಹಂಗೆ ಆಡ್ತಿದ್ದೆ. ಇವಾಗ ಉಲ್ಟಾಗಿದ್ದು ನೋಡಿ, ನೀನು ಸೈಲೆಂಟ್ ಆಗಿದ್ಯಾ, ನಾನು ಈ ಥರ ಮೆಟ್ಪಿನ ಥರ ಆಡ್ತಾ ಇರ್ತೀನಿ ಅವಾಗ. ಗೈಸ್ ನೋಡಿ ಗೈಸ್, ಪಾಪ ಗುಣವ್ಗೆ ಹುಡುಗಿರ ಬಟ್ಟೆ ಹಾಕ್ಬಿಟ್ಟವ್ರೆ. ಇನ್ನೊಂದು ಏನಂದ್ರೆ, ಇವತ್ತಿನವರ್ಗುನು ಅವನಿಗೆ ಬಟ್ಟೆಗಳು ಬರೀ ಗಿಫ್ಟ್ ಬಂದಿರೋದಷ್ಟೇ. ನನ್ನ ಫ್ರೆಂಡ್ಸು, ನಿನ್ ಫ್ರೆಂಡ್ ಎಲ್ಲ ಬರೀ ಬಟ್ಟೆ ಗಿಫ್ಟ್ ಅಂದ್ರು. ಮತ್ತೆ ಅವ್ರ ಅಪ್ಪ ಏನೋ ಡೈಲಿ ಯೂಸಿಗೆ ಅಂತ ಒಂದಿಷ್ಟು ಬಟ್ಟೆ ಆರ್ಡರ್ ಮಾಡಿದ್ರು, ಒಂದು 3-4-5 ಜೊತೆ ಎಲ್ಲ. ಅದ್ ಬಿಟ್ರೆ ಅವಳ ಪ್ಯಾಂಟ್ ಆಗಿರ್ಬೋದು, ಇವನ್ ಚಡ್ಡಿ ಆಗಿರ್ಬೋದು, ಇವ್ನಿಗೆ ಹಾಕೋ ಪ್ಯಾಂಟ್ ಆಗಿರ್ಬೋದು, ಟೋಪಿ, ಸಾಕ್ಸ್, ಪ್ರತಿ ಒಂದೂ ಎಲ್ಲ ಅವಳದೆ. ಕುಶಾನ್ ಇದೆ ಬೇಕಾದ್ರೆ ಈ ಟೀ ಶರ್ಟ್ ಕೂಡ ಹಂಗಾಗುತ್ತೆ ಗೈಸ್. ಪಾಪ ಎಲ್ಲ ಅವಳದೆ ಹಾಕೋದು. ಹುಡುಗಿ ಬಟ್ಟೆ ಹಾಕ್ಬಿಟ್ರು, ಹುಡುಗಿ ಬಟ್ಟೆ ಹಾಕೋದು. ಏನೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು, 2ನೇವ್ರಾಗ ಮಾತ್ರ ಉಟ್ಬಾರ್ದು ಅಲ್ವಾ? ನಿನ್ಗೆ ಆ ಥರ ಬಟ್ಟೆ ಹಾಕ್ತಿರ್ಲಿಲ್ಲ ಬಿಡು, ನಿನ್ಗೆಲ್ಲ ಹುಡುಗನ ಬಟ್ಟೆನೇ ಹಾಕಿದ್ದು. ನಾನು ಆ್ಯಕ್ಚುಲಿ ಬಟ್ಟೆನೇ ಹಾಕ್ತಿರಲಿಲ್ಲ ಅನ್ಕೋತೀನಿ. ಯಾಕೆ? ಇಂಥ ಆಪ್ರೇಷನ್ ಆಗಿತ್ತಲ್ಲ ಬೆನ್ನು, ಆಮೇಲೆ ಹಾಕಿದ್ರ. ಸೊ ಓಕೆ, ಮುಗೀತು ಅವಾಗೆಲ್ಲ ಮಾಡ್ಕೊಂಡು. ಈಗೇನು ಲಾಸ್ಟು? ಸ್ವಲ್ಪ ತುಪ್ಪ. ಹಾಂ ಏನಮ್ಮ, ಏನು ನೀರು ಬಿಡ್ಬೇಕಂತ ಬಿಡೋದಾಗ ತುಪ್ಪ ಬಿಸಿ ಆದ್ಮೇಲೆ ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಖರ್ಜೂರ, ಇದನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಅದು ತುಪ್ಪ ಎಲ್ಲ ಅದು ಹೊಂದ್ಕೊಳ್ಳೋ ತನಕ ಹುರ್ಕೊಳ್ಬೇಕು ಚೆನ್ನಾಗಿ. ಅಷ್ಟನ್ನ ಬೊಟ್ಟು ಎಲ್ಲ ಇಟ್ಕೊಂಬಿಟ್ಟವಳೆ ಗೌರಮ್ಮ. ನೋಡಿ ಗೈಸಲ್ಲಿ ಪಕ್ಕದ ಮನೆಯವರು ಬಟ್ಟೆ ಹಾಕೋರು ಮನೆ ಒಡೆ. ನಾನು ಬರೀ ನಮ್ಮ ಮನೇಲಿ ಮಾತ್ರ ಈ ಥರ ಮಾಡ್ತೀವಿ ಅಂದ್ಕೊಂಡಿದ್ವಿ. ಎಲ್ಲರೂ ಮನೇಲೂ ಹಿಂಗೆ ಕೆಲಸ ಮಾಡೋದು, ನಮ್ಮ ಮನೇಲಿ ಮಾತ್ರ ಅಲ್ಲ ಅಲ್ವಾ? ನಿಮ್ಮ ಮನೇಲಿ ಕೂಡ ನೀವು ಹಂಗೆ ಮನೆ ಒಳಗಡೆ ಹಿಂಗೆ ದರ ಹಾಕೊಂಡು ಬಟ್ಟೆ ಒಳಗೆ ಒಣಗ್ತೀರಾ? ಅಕಸ್ಮಾತ್ ನೀವು ಆ ಥರ ಆಗ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಗೈಸ್. ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ, ಇದಾಗಿದೆ. ಇದಕ್ಕೆ ಹುರ್ಕೊಂಡಿರೋದಿವಲ್ಲ ಇದನ್ನೆಲ್ಲ ಹಾಕೊಳ್ಳೋಣ. ಇದು ಪುಡಿ ಮಾಡ್ಕೊಂಡಿದ್ದೀವಲ್ಲ ಸೀಡ್ಸ್ಗಳು, ಅದನ್ನು ಹಾಕೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಓಕೆ,
ಆ ಖರ್ಜೂರ ಪೇಸ್ಟ್ ಏನಿದೆ ಪ್ರತಿಯೊಂದಕ್ಕೂ ಅಂಟ್ಕೊಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಬೇಕಿದು. ಆವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳ್ನ ಕಟ್ಕೊಂಡು ತಿನ್ನೋದು. ಇವಾಗ ಉಂಡೆ ಕಟ್ಬಿಟ್ಟು ನೀನು ಎಲ್ಲರೂ ಒಂದು ಕಡೆ ಇಡ್ತೀಯಾ, ಅಂದರೆ ಅದು ಖಾಲಿ ಮಾಡ್ಬೇಕು ಇವಾಗೇನೆ ಅದನ್ನ? ಇಲ್ಲ ಇಡ್ಬೋದು, ಇದೇನಾಗಲ್ಲ, ತಿನ್ಬೋದು ಆಮೇಲೆ ನಾವು. ಆರಾಮಾಗಿ ಇಟ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಹಾಳಾಗತ್ತೆ ನಮ್ಮ ಇದು? ಇಲ್ಲ ಇಲ್ಲ, ಏನೂ ಆಗಲ್ಲ, ಹಂಗೆ ಇರುತ್ತೆ, ಹಾಳಾಗಲ್ಲ. ಹುರಿದಿರೋದಲ್ವ, ಏನಾಗಲ್ಲ. ಖಾಲಿ ಆಗ್ಬಿಡ್ತದೆ ಬೇಗ. ದಿನಕ್ಕೆ 4 ಉಂಡೆ ಅಂದ್ರೆ ಹಾಂ ನಿಂಗೆ ಬೇಡಮ್ಮ, ನಿಂಗೆ ಬೇಡಮ್ಮ? ಅವ್ರು ಬೇಡ ಅಂತ ಕೈಸ್ ಅವಳಿಗೆ. ಅವಳು ಅಂಗನವಾಡಿ ಉಂಡೆ ತಿಂತಾಳೆ. ಅಂಗನವಾಡಿ ಉಂಡೆ ಕೈಸ್ ನೋಡಿ ನಮ್ಮಮ್ಮ ನೀಟಾಗಿ ಅದನ್ನ ಉಂಡೆ ಕಟ್ತವ್ರೆ. ಈ ಥರ ಉಂಡೆ ಕಟ್ಟಿ ಹಿಂಗೆ ಇಟ್ಟರೆ ಹಿಂಗೆ ಎತ್ಕೊಂಡು ತಿಂತಾ ಇರ್ಬೇಕು ನಾವು. ಗಂಟೆ ಉಂಡೆ ತಿಂತಾರೆ ಗೈಸ್ ಹಿಂಗೆ. ವಾವ್ ಯಮ್ಮಿ ಗೈಸ್, ಅಂತ ಚೆನ್ನಾಗಿದೆ. ಸ್ವೀಟ್ ಇಲ್ಲ, ಏನಿಲ್ಲ, ಸಕ್ಕತ್ತಾಗಿದೆ. ನಿನ್ ಟೇಸ್ಟ್ ನೋಡು. ವಾವ್, ಫಸ್ಟ್ ಟೈಮ್ ಗಟ್ಟಿ ಪದಾರ್ಥ ಕೊಡ್ತಾ ಇದ್ದೀನಿ, ತಿಂದ್ಬಿಟ್ಟು ರುಚಿ ಹೇಳು ಇವಾಗ. ಇದನ್ನ ಆಸೆ ಈ ತರ ಮಾಡ್ಕೊಂಡು ತಿನ್ಬೇಕು ಅಂತ. ತಿನ್ನು ಸೂಪರ್ ಸಕ್ಕತ್ತಾಗೈತೆ. ಕೊಬ್ಬರಿ ಒಂದು ಹಾಕ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್. ಬಟ್ ಇವಾಗ ಪುಟ ನೆಕ್ಸ್ಟ್ ಟೈಮ್ ಎಲ್ಲ ಅರ್ಧ kg ತಗೊಂಬ ಪುಟ. ನೀನ್ ಪ್ರೋಟೀನ್ ಪೌಡರ್ ಕುಡಿಯೋದೇ ಬೇಡ, ಹೌದಲ್ವಾ? ಇದೇ ಮಾಡ್ಕೊಡ್ತೀನಿ. ಸಾಕಿದು ಒಂದು ತಿನ್ಬಿಟ್ಟು ದಿವಸಕ್ಕೆ ಒಂದು 2-3 ತಿಂದರೆ ಒಳ್ಳೆ ಪ್ರೋಟೀನ್. ಜಸ್ಟ್ ಟ್ರಯಲ್ ಮಾಡಿದ್ದು, ನೆಕ್ಸ್ಟ್ ಮಾಡ್ತೀವಿ ರಿಯಲ್ ಆಗಿ. ಸೊ ಗೈಸ್, ಇವತ್ತಿನ ವ್ಲಾಗು ಹಿಂಗಿತ್ತು. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡ್ದಂತ ಅನ್ಕೋತೀನಿ. ಸೊ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ಮೀ ವಾಚಿಂಗ್, ಸೈನಿಂಗ್ ಆಫ್ ಆ್ಯಂಡ್ ಬಾಯ್. ಈ ತರ ಉಂಡೆಗಳನ್ನ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಒಳ್ಳೇದು. ಸೊ ಆಮೇಲೆ ಇನ್ನೊಂದು 700Kಗೆ ನಾವೆಲ್ಲರೂ ಲೈವ್ ಬರ್ತೀವಿ, ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ, ನೀವು ಕೇಳೋ ಕ್ವಶನ್ಸ್ಗಳ ಆನ್ಸರ್ ಮಾಡ್ತೀವಿ, ಕಮೆಂಟ್ಗಳನ್ನ ಮಾಡ್ತಿದ್ರೆ. ಸೊ 700Kಗೆ ಮಾಡಿ ಬರ್ತೀವಿ ಲೈವ್ಗೆ. ಸೊ ಆದಷ್ಟು ಬೇಗ 700K ಬೇಗ ರೀಚ್ ಆಗೋಣ. ಓಕೆನಾ? ಸಿ ಯು, ಬಾಯ್.